ಇವರು ಸೇವ್ ವಾಟರ್ ಸೇವ್ ಟ್ರೀ रिटर्न ब्लॉग 234 भैया कैसे ಅಂತೂ ಇಂತೂ ಹುಬ್ಳಿ ರೀಚ್ ಆದ್ವಿ. ಸಿಗ್ನಲ್ ಏನ ಸಿಗ್ನಲ್ ಯಾವುದು ಚೆನ್ನಾಗಿರೋದು ಯಾವ್ದು ಮೋಟರ್ ಹಾಕ್ತಿದ್ದ. ವೆಲ್ಕಮ್ ಬ್ಯಾಕ್ ಟು MT ಪೈಲಟ್ ಕನ್ನಡ ಯೂಟ್ಯೂಬ್ ಚಾನಲ್. ಎಸ್, ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋಣ ಒಂದು ಸ್ವಲ್ಪ, ಆನಂತರ ಮಾತಾಡ್ಕೊಂಡು ಹೋಗೋಣ. Let's go, baby. Yes, now it is fueled up, baby. ಎರಡನೇ ವಿಡಿಯೋ ಇವಾಗ ರೀಸೆಂಟಾಗಿ ಅಪ್ಲೋಡ್ ಮಾಡಿದಂಥ ಲಾಸ್ಟ್ ವಿಡಿಯೋ, ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಪ್ಲೀಸ್ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡುವಂಥ ಒಂದು ಲೈಕಿಂದ ಏನೋ ಒಂಥರ ಎನ್ಕರೇಜ್ ಸಿಕ್ಕಂಗಾಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ಹುಮ್ಮಸ್ಸು ಬರುತ್ತೆ. ಇದೇ ಥರ ರೆಗ್ಯುಲರ್ ಆಗಿ ವಿಡಿಯೋನ ಮೇಲೆ ಅಪ್ಲೋಡ್ ಮಾಡಬೇಕಂತಿದ್ದೀನಿ. ಸೊ ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ. ಅದಕ್ಕೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಓಕೆ, ಟೈಮು ಮೇ ಬಿ 9 ಗಂಟೆ ಆಗಿದೆ ಇವಾಗ ಟೈಮು. ಇಟ್ಸ್ ಅ ಗುಡ್ ಐಡಿಯಾ. ಇಲ್ಲಾಂದರೆ ಎಲ್ಲರೂ ಹಿಂಗೋಗಿ ಹೋಗ್ತಾ ಇದ್ದಾರೆ. ಬಿಕಾಸ್ ಇವಾಗ ಸರಿಯಾಗಿ ಮಾಡಿದ್ದಾರೆ, ಫುಲ್ ಕಲ್ಲಿಟ್ಟು. ರೈನ್ ಕೋಟ್ಸ್ ಎಲ್ಲ ತಗೋಬೇಕು, ಬಿಕಾಸ್ ಇವಾಗಂತೂ ತುಂಬ ಮಳೆ ಇದೆ, ಗೊತ್ತಿದೆ. ಸೊ ನಾವು ಹೋಗೋ ಪ್ಲೇಸ್ ಕೂಡ ಅದೇ ಥರ ಇದೆ, ಹೆವಿ ರೇನ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲ ಸೆಟಪ್ ಮಾಡೋಕ್ಕಂತೇಳಿ ರೈನ್ ಕೋಟ್ ತೊಗೋಬೇಕು. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ಹೊರಡೋಣ.
ಚಲೋ ರೈಟ್ ಬಾಯ್. ಇನ್ನು ಸೀದಾ ನಾನ್ ಸ್ಟಾಪ್ ಹುಬ್ಳಿ, ಎಲ್ಲೂ ನಿಲ್ಸಂಗಿಲ್ಲ, ಏನಿಲ್ಲ, ಸೀದಾ ಹೋಗ್ತಾ ಇರೋದಷ್ಟೇ. ಬನ್ನಿ, ಇವತ್ತಿಲ್ಲಿ ಒಬ್ಬರು ನಮ್ಗೆ ಸ್ಪೆಷಲ್ ಒಬ್ಬರು ಪರ್ಸನ್ ಸಿಕ್ಕಿದ್ದಾರೆ, ಮಾತಾಡೋಣ. ಅಸ್ಸಾಂ ಟು ಆಲ್ ಇಂಡಿಯಾ ಸೈಕಲ್ ಟೂರು, ಸೇವ್ ವಾಟರ್, ಸೇವ್ ಟ್ರೀ, रिटर्न ब्लॉग 234। भैया कैसे है? किधर से आ रहे? हाँ, असम से। अभी यहाँ से जा रहा हूँ गोवा। गोवा आज ही। महाराष्ट्र। डेली कितना किलोमीटर कवर करते हैं आप? 70, 80, 100 भी हो जाता है। रेस्ट फिर कोई जगह पे पेट्रोल पंप, पुलिस स्टेशन, ढाबा, मंदिर, हाँ क्लोथ शॉप, कोई जगह पे। उधर है वहाँ। रीज़न सेफ्टी एंड सेव वाटर। देख सकते हो सामने भी बोर्ड लगा हुआ है, प्रमोटिंग सेफ्टी सेव वाटर। ಸೇವ್ ಟ್ರೀ ಆ್ಯಂಡ್ ಸೇವ್ ವಾಟರ್। ಓಕೆ, ಏನೊಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲ. ಟೀಕೆ ಭಯ್ಯ ಮಿಲೆಗೆ ಫಿರ್ ಟೀಕೆ. ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗ್ತವ್ರೆ. ಸೇವ್ ಟ್ರೀ ಸೇವ್ ವಾಟರ್. ನಮ್ಮ ಕಡೆಯೂ ಒಂದು ಥಮ್ಸಪ್ ಇರಲಿ. ಯಾರಾದರೂ ಅವ್ರದ್ದು ಯೂಟ್ಯೂಬ್ ಏನಿದೆಯಲ್ಲ ಅದನ್ನು ಚಾನಲಲ್ಲಿ ಬಂದಿರಬೇಕು, ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿರಬೇಕು. ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಅವ್ರಿಗೊಂದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೊಂದು ಸ್ವಲ್ಪ ಪ್ರೋತ್ಸಾಹ ಸಿಗಲಿ, ಇನ್ನಷ್ಟು ಒಂದು ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತೇಳಿ ಅಷ್ಟೇ. ಅಂತೂ ಇಂತೂ ಹುಬ್ಳಿ ರೀಚ್ ಆದ್ವಿ. ಹುಬ್ಳಿ ರೀಚ್ ಆಗಿ ಇವಾಗ MK ಸ್ಟೋರ್ ಅಂತೇಳಿ ಒಂದಿದೆ. ಆಲ್ಮೋಸ್ಟ್ ಈ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಅಂಗಡಿ ಅಂತಲೇ ಹೇಳ್ಬೋದು ಫಾರ್ ಬೈಕರ್ಸ್. ಇಟ್ಸ್ ಅ ಬಿಗ್ ಶಾಪ್. ನೋಡೋಣ, ಇಲ್ಲೇ ಇದೆ. ಹುಬ್ಳಿ ಎಲ್ಲಿದೆ ಗೊತ್ತಾ? ಇದು ರಾಣಿ ಚೆನ್ನಮ್ಮ ಸರ್ಕಲಿಂದ ಲೆಫ್ಟಿಗೆ ಬಂದು ಅಲ್ಲಿ ಇದು ಇದೆ ನೋಡಿ, ರೈಲ್ವೆ ಸ್ಟೇಷನ್ ಹೋಗೋ ದಾರಿ. ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ ಹತ್ರನೇ ಇದೆ. ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ. ಸಿಗ್ನಲ್ ಬೇರೆ ಇದೆ ಅಲ್ಲಪ್ಪ. ಸಿಗ್ನಲ್ ಏನ? ಇಲ್ಲೇ ಎಲ್ಲೋ ಇದೆ, ನೋಡಿಕೊಂಡು ಹೋಗ್ಬೇಕು.
ಅದೇ ಬಂತಲ್ಲ ಇದೆ. ಎಮ್ ಕೆ MT-15 ಗಾಡಿಗೆ ಫೋನ್ ಮಾಡಿದ್ನಲ್ಲ ನಾವು, ಅದು ಕ್ಯಾಶ್ ಕಾರ್ಡ್ ಯಾವುದು ಚೆನ್ನಾಗಿರೋದು ಯಾವ್ದು ಮೋಟರ್ ಹುಬ್ಳಿಗೆ ಬಂದ ಕೆಲಸ ಅಂತೂ ಮುಗೀತು. ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ, ಆಲ್ಮೋಸ್ಟ್ ಐ ಥಿಂಕ್ 35K. ಎಸ್, ನೋಡಿ ನಿಮಗೋಸ್ಕರ ಏನೆಲ್ಲ ಕಷ್ಟಪಡ್ತೀನಿ. ಒಂದು ಸ್ವಲ್ಪ ಆದರೂ ಕರುಣೆ ತೋರಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಕೇಳೋದು. ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಐಟಮ್ಸ್ ಎಲ್ಲ ತಂದು, ಓ ಮೈ ಗಾಡ್, ಯಾಕಂದ್ರೆ ಬಾಗಲಕೋಟಲ್ಲೆಲ್ಲ ಸಿಗಲ್ಲ. ಸೊ ಹಂಗಾಗಿ ಹುಬ್ಳಿಯಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗ್ ಪರ್ಟಿಕ್ಯುಲರ್ ಆಗಿ ಏನೇನು ತೊಗೊಂಡೆ ಅಂತೇಳಿ ಹಾಕಿರ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ವರ್ತ್ ಆಫ್ 35K. ಡೆಫಿನೆಟ್ಲಿ ನೆಕ್ಸ್ಟ್ ಬ್ಲಾಗ್ ಮಿಸ್ ಮಾಡಿದೆ ನೋಡಿ, ಅದರಲ್ಲಿ ಏನು ತೊಗೊಂಡಿದ್ದೀನಿ ಅಂತೇಳಿ. ಆನಂತರ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಏನೇನು ಬರುತ್ತೆ ಕಂಟೆಂಟ್ ಅಂತ ಹೇಳಿದರೆ ನಾನು ಇವಾಗಲೇ ಹೇಳ್ತೀನಿ ಕೇಳಿ. ಒಂದು, ನಾನು ಯೂಸ್ ಮಾಡೋ ಕ್ಯಾಮರಾ ಯಾವುದು, ನನ್ನ ಹತ್ರ ಇರೋ ಗೇರ್ಸ್ ಯಾವ್ದ್ಯಾವುದು, ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಒಂದು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಒಂದು ಬ್ಲಾಗ್ ಮಾಡಿ ನಾನು ನಿಮ್ಗೆ ಏನೇನು ನನ್ನ ಬ್ಲಾಗಿಂಗ್ ಸೆಟಪ್ ಪೂರ ಹೆಲ್ಮೆಟ್ ಇಂದ ಹಿಡಿದು ಎಲ್ಲ ನಾನು